ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರೋ ವರ್ಕ್ ಆನ್ ನ್ಯಾಷನಲ್ ಪ್ರೆಜುಡೈಸ್ ಬರೆದವರು ಆಲಿವರ್ ಗೋಲ್ಡ್ಸ್ಮಿತ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ನೋಡೋಣ ಆನ್ ನ್ಯಾಷನಲ್ ಪ್ರೆಜುಡೈಸ್. ಒಲಿವರ್ ಗೋಲ್ಡ್ಸ್ಮಿತ್ ಒಬ್ಬರು ಎಸ್ಸೇಯಿಸ್ಟ್, ಇವರೊಬ್ಬರು ಐರಿಷ್ ಪೊಯೆಟ್ ಹಾಗೂ ಒಬ್ಬ ನಾಟಕಕಾರರೂ ಹೌದು. ಇವರ ಜನ್ಮವಾದದ್ದು 1728, ನಿಧನರಾದ ವರ್ಷ 1774. ಇವರ ಮುಖ್ಯ ಕೃತಿಗಳೆಂದರೆ ದ ವಿಕರ್ ಆಫ್ ವೇಕ್ಫೀಲ್ಡ್, ದ ಡೆಸರ್ಟೆಡ್ ವಿಲೇಜ್ ಮತ್ತು ಗುಡ್ ನೇಚರ್ಡ್ ಮ್ಯಾನ್. ಈಗ ನಾವು ನೋಡ್ತಾ ಇರೋ ಎಸ್ಸೆ ಆನ್ ನ್ಯಾಷನಲ್ ಪ್ರೆಜುಡೈಸ್ ಪಬ್ಲಿಷ್ ಆದದ್ದು ಬ್ರಿಟಿಷ್ ಮ್ಯಾಗಝೀನಲ್ಲಿ. ಪಬ್ಲಿಷ್ ಆದ ವರ್ಷ 1760. ಈ ಪ್ರಬಂಧದಲ್ಲಿ ಮುಖ್ಯವಾಗಿರುವುದು ನಾವು ನಮ್ಮ ದೇಶದ ಕಡೆ ಯಾವ ರೀತಿಯ ಪ್ರೀತಿಯನ್ನು, ಕಾಳಜಿಯನ್ನು ಅಥವಾ ಗೌರವವನ್ನು ಒಬ್ಬ ಪ್ರಜೆಗಳಾಗಿ ತೋರಿಸಬಹುದು ಅನ್ನೋದರ ಕುರಿತಾಗಿದೆ. ಬೇರೆ ಯಾವುದೇ ಕಂಟ್ರಿಯನ್ನು ದ್ವೇಷ ಮಾಡದೆ, ದೇಶಗಳನ್ನು ದ್ವೇಷ ಮಾಡದೆ ನಮ್ಮ ದೇಶವನ್ನು ಪ್ರೀತಿಸುವ ಬಗೆ ಹೇಗೆ ಅನ್ನೋದನ್ನು ಪ್ರಬಂಧಕಾರರು ಈ ಪ್ರಬಂಧದಲ್ಲಿ ಹೇಳಿದ್ದಾರೆ. ಬನ್ನಿ ಹಾಗಿದ್ರೆ ಈ ಪ್ರಬಂಧವನ್ನು ಲೈನ್ ಬೈ ಲೈನ್ ನೋಡೋಣ. ಆ್ಯಸ್ ಐ ಆಮ್ ಒನ್ ಆಫ್ ದ್ಯಾಟ್ ಸಾಂಟ್ರಿಂಗ್ ಟ್ರೈಬ್. ಇಲ್ಲಿ ಸಾಂಟ್ರಿಂಗ್ ಟ್ರೈಬ್ ಅಂದರೆ ಓಡಾಡ್ತಾ ಇರುವ, ಅಂದರೆ ಅಲೆಮಾರಿಯಾಗಿರುವಂತಹ ಬುಡಕಟ್ಟು ಜನಾಂಗ. ಅವರ ಬದುಕು ತುಂಬ ಈಸಿ ಇರುವುದಿಲ್ಲ, ತುಂಬ ಕಷ್ಟಪಡ್ತಾ ಇರ್ತಾರೆ. ಹೂ ಸ್ಪೆಂಡ್ ದ ಗ್ರೇಟೆಸ್ಟ್ ಪಾರ್ಟ್ ಆಫ್ ದೇರ್ ಟೈಮ್ ಇನ್ ಟವೆನ್ಸ್. ಟವೆನ್ಸ್ ಅಂದರೆ ಶರಾಬು ಕುಡಿಯುವಂಥದ್ದು. ಕಾಫಿ ಹೌಸಸ್ ಆ್ಯಂಡ್ ಅದರ್ ಪ್ಲೇಸಸ್ ಆಫ್ ಪಬ್ಲಿಕ್ ರೆಸಾರ್ಟ್. ಇಲ್ಲಿರುವ ಜನಾಂಗ ಹೇಗಿದೆ ಅಂದರೆ ಶರಾಬು ಕುಡಿತದೆ, ಕಾಫಿ ಹೌಸಿಗೆ ಹೋಗ್ತದೆ, ಹಾಗೆ ಬೇರೆ ಬೇರೆ ಪಬ್ಲಿಕ್ ರೆಸಾರ್ಟಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತದೆ. ಐ ಹ್ಯಾವ್ thereby an opportunity of observing an infinite variety of characters. ನನಗಿಲ್ಲಿ ಬೇರೆ ಬೇರೆ ಆಪರ್ಚುನಿಟಿ ಇದೆ. ಯಾವ ಆಪರ್ಚುನಿಟಿ ಅಂದರೆ ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ಗಳನ್ನು ಅಬ್ಸರ್ವ್ ಮಾಡುವಂಥದ್ದು. ವಿಚ್ ಟು ಅ ಪರ್ಸನ್ ಆಫ್ ಅ contemplative turn is a much higher entertainment than a view of all curiosities of art and nature. ಇಲ್ಲಿ ಯಾವ ರೀತಿಯ ಕ್ಯಾರೆಕ್ಟರ್ ಅಂದರೆ ಕಂಟೆಂಪ್ಲೇಟಿವ್ ಟರ್ನ್ ಅಂದರೆ ನಾಲೆಜೇಬಲ್ ಆಗಿರುವಂತಹ, ತುಂಬ ಹೈಯರ್ ಎಂಟರ್ಟೈನ್ಮೆಂಟ್ ಆಗಿರುವಂತಹ, ಅದರ ಮೇಲೆ ಆರ್ಟ್ ಮತ್ತು ನೇಚರ್ನ ಬಗ್ಗೆ ಕ್ಯೂರಿಯಾಸಿಟಿ ಇರುವಂತಹ ಜನರಿದ್ದಾರೆ. ಇನ್ ಒನ್ ಆಫ್ ದೀಸ್ ಮೈ ಲೇಟ್ ರಾಂಬಲ್ಸ್. ಏನಾಯ್ತಂದರೆ ನಾನು ಲಾಸ್ಟ್ ಟೈಮ್ ತಿರುಗಾಡಲಿಕ್ಕೆ ಹೋದಾಗ ಐ ಆಕ್ಸಿಡೆಂಟ್ಲಿ ಫೆಲ್ ಇನ್ ಟು ದ ಕಂಪನಿ ಆಫ್ ಹಾಫ್ ಆಫ್ ಡಜನ್ ಜೆಂಟಲ್ಮ್ಯಾನ್. ನಾನು ಆಕ್ಸಿಡೆಂಟಾಗಿ ಬಿದ್ದೆ. ಎಲ್ಲಿಗೆ ಅಂದರೆ ಹಾಫ್ ಆಫ್ ಡಜನ್ ಜೆಂಟಲ್ಮ್ಯಾನ್, ಒಂದು 6 ಜನ ಇರುವಂತಹ ಗ್ರೂಪಿಗೆ ನಾನು ಸೇರಿಕೊಂಡೆ. ಹೂ ಆರ್ ಎಂಗೇಜ್ಡ್ ಇನ್ ಎ ವಾರ್ಮ್ ಡಿಸ್ಪ್ಯೂಟ್ ಅಬೌಟ್ ಸಮ್ ಪೊಲಿಟಿಕಲ್ ಅಫೇರ್. ಅವರು ಏನು ಮಾತಾಡ್ತಾ ಇದ್ರು ಆ ಗುಂಪಿನಲ್ಲಿ ಅಂದರೆ ಅವರು ಡಿಸ್ಪ್ಯೂಟ್ ಮಾಡಿಕೊಂಡಿದ್ರು. ಅವರೆಲ್ಲ ಒಂದು ರಾಜಕೀಯದ ಚರ್ಚೆಯಲ್ಲಿ ತುಂಬ ಬ್ಯುಸಿಯಾಗಿದ್ದರು. ದ ಡಿಸಿಷನ್ ಆಫ್ ವಿಚ್ ಆ್ಯಸ್ ದೇ ವರ್ ಈಕ್ವಲಿ ಡಿವೈಡೆಡ್ ಇನ್ ದೇಯರ್ ಸೆಂಟಿಮೆಂಟ್ಸ್. ಅವರ ನಿರ್ಧಾರಗಳು ಅವರ ಸೆಂಟಿಮೆಂಟ್ಸ್, ಅವರ ಯೋಚನಾ ಲಹರಿಗಳ ಮೇಲೆ ಡಿಪೆಂಡ್ ಆಗಿದ್ದವು. ದೇ ಥಾಟ್ ಪ್ರಾಪರ್ ಟು ರೆಫರ್ ಟು ಮೀ ವಿಚ್ ನ್ಯಾಚುರಲಿ ಡ್ರೀವ್ ಮೀ ಇನ್ ಫಾರ್ ಅ ಶೇರ್ ಆಫ್ ದ ಕನ್ವರ್ಸೇಷನ್. ಅವರು ನ್ಯಾಚುರಲ್ ಆಗಿ ಏನು ಮಾಡಿದರು, ನನ್ನ ಒಪಿನಿಯನ್ ಕೂಡ ಕಲೆಕ್ಟ್ ಮಾಡಲಿಕ್ಕೆ ನನ್ನ ಕಡೆ ನೋಡಿದರು. ಇದು ನನ್ನನ್ನು ಅವರ ಕಡೆ ಅಟ್ರ್ಯಾಕ್ಟ್ ಮಾಡಿತು. ನಾನು ಮಾತಾಡಲಿಕ್ಕೆ ಶುರು ಮಾಡಿದೆ, ನನ್ನ ಒಪಿನಿಯನ್ನ ಶೇರ್ ಮಾಡಲಿಕ್ಕೆ ಶುರು ಮಾಡಿದೆ. ಅವರ ಮಾತುಕತೆಯಲ್ಲಿ ನಾನು ಭಾಗಿಯಾದೆ. ಅಲ್ಲಿಗೆ ಫಸ್ಟ್ ಪ್ಯಾರಾಗ್ರಾಫ್ ಮುಗೀತದೆ. ನಾವೀಗ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡೋಣ. ಎಮಂಗ್ಸ್ಟ್ ಆ ಮಲ್ಟಿಪ್ಲಿಸಿಟಿ ಆಫ್ ಅದರ್ ಟಾಪಿಕ್ಸ್ ವಿ ಟುಕ್ ಅಕೇಶನ್ ಟು ಟಾಕ್ ಆಫ್ ದ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆಫ್ ಸೆವೆರಲ್ ನೇಷನ್ಸ್ ಆಫ್ ಯುರೋಪ್. ಈಗ ಟಾಪಿಕ್ ಚೇಂಜ್ ಆಯಿತು. ರಾಜಕೀಯ ಇದ್ದದ್ದು ಈಗ ಬಂದು ಯುರೋಪಿನ ಬೇರೆ ಬೇರೆ ದೇಶಗಳ ಬಗ್ಗೆ ಮಾತಾಡುವಂತಹ ವಿಷಯ ಎತ್ತಿಕೊಂಡ್ರು. ವೆನ್ ಒನ್ ಆಫ್ ದ ಜೆಂಟಲ್ಮ್ಯಾನ್ ಕಾಕಿಂಗ್ ಹಿಸ್ ಹ್ಯಾಟ್ ಆ್ಯಂಡ್ ಅಸ್ಯೂಮಿಂಗ್ ಸಚ್ ಆನ್ ಏರ್ ಆಫ್ ಇಂಪಾರ್ಟೆನ್ಸ್ ಆಸ್ if he had possessed all the merit of the English nation in his own person. ಆ ಗುಂಪಿನಲ್ಲಿದ್ದಂತಹ ಒಬ್ಬ ಇಂಗ್ಲಿಷ್ ವ್ಯಕ್ತಿ ಇಂಗ್ಲಿಷರ ಯೋಗ್ಯತೆಯ ಬಗ್ಗೆ, ಗ್ರೇಟ್ನೆಸ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ಅವನ ದೇಶವೇ ಮುಖ್ಯ ಅನಿಸಿಬಿಡ್ತದೆ. ಇಲ್ಲಿ ಇಂಗ್ಲಿಷ್ ವ್ಯಕ್ತಿ ಹೇಳ್ತಾನೆ, ಡಿಕ್ಲೇರ್ಡ್ ದ್ಯಾಟ್ ದ ಡಚಸ್ ವರ್ ಅ ಪಾರ್ಸಲ್ ಆಫ್ ವರಶಿಯಸ್ ರಿಚಸ್. ಅಂದರೆ ಡಚಸ್ಗಳು ತುಂಬ ಜಿಪುಣರು, ಅವರು ತುಂಬ ಖರ್ಚು ಮಾಡಲಿಕ್ಕೆಲ್ಲ ನೋಡ್ತಾರೆ, ತುಂಬ ಜಿಪುಣತನದ ವ್ಯಕ್ತಿಗಳು ಅಂತ ಹೇಳ್ತಾರೆ. ಫ್ರೆಂಚರು ಹೇಗೆ, ದ ಫ್ರೆಂಚ್ ಅ ಸೆಟ್ ಆಫ್ ಫ್ಲಟರಿಂಗ್ ಸೈಕೋಫ್ಯಾಂಟ್ಸ್. ಇಲ್ಲಿ ಫ್ಲಟರಿಂಗ್ ಸೈಕೋಫ್ಯಾಂಟ್ಸ್ ಅಂದರೆ ಬೇರೆಯವರಿಗೆ ಗಾಳಿ ಹಾಕ್ತಾ ತನ್ನ ಕೆಲಸ ಮಾಡಿಕೊಳ್ಳುವವರು ಅಂತ. ಫ್ರೆಂಚರನ್ನು ಹಾಗೆ ಹೇಳ್ತಾರೆ. ಫ್ರೆಂಚರು ಯಾವತ್ತೂ ಬೇರೆಯವರಿಗೆ ಗಾಳಿ ಹಾಕ್ತಾ, ಅಂದರೆ ಬೇರೆಯವರನ್ನು ಪ್ರೈಸ್ ಮಾಡ್ತಾ 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 ತನ್ನ ಕೆಲಸವನ್ನು ತಾನು ಮಾಡಿಕೊಳ್ತಾರೆ. ದ್ಯಾಟ್ ದ ಜರ್ಮನ್ಸ್ ವರ್ ಡ್ರಂಕ್ ಆ್ಯಂಡ್ ಸಾಟ್ಸ್. ಜರ್ಮನ್ಸ್ ಹೇಗಿದ್ದಾರೆ ಅಂದರೆ ಶರಾಬು ಕುಡಿತಾರೆ ಮತ್ತು ಹುಚ್ಚರ ಹಾಗೆ ತಿಂತಾರೆ, ಬೀಸ್ಲಿ ಗ್ಲಟನ್ಸ್. and the Spaniards proud, haughty and surely tyrants.
ಸ್ಪ್ಯಾನಿಯರ್ಡ್ಸ್ ಅಂದರೆ ಸ್ಪೇನ್ ದೇಶದವರು ತುಂಬ ಪ್ರೌಡ್ ಫೀಲ್ ಮಾಡ್ತಾರೆ, ತುಂಬ ಸಪೋರ್ಟಿವ್ ಆಗಿರ್ತಾರೆ, ಟಿರನ್ಸ್ ರಾಜನ್ ಥರ ರೂಲ್ ಮಾಡ್ತಾರೆ, ತುಂಬ ಪ್ರೌಡಾಗಿರ್ತಾರೆ. ಬಟ್ ದ್ಯಾಟ್ ಇನ್ ಬ್ರೇವರಿ, ಜನರಸಿಟಿ, ಕ್ಲೆಮೆನ್ಸಿ ಆ್ಯಂಡ್ ಇನ್ ಎವ್ರಿ ಅದರ್ ವರ್ಚ್ಯೂ ದ ಇಂಗ್ಲಿಷ್ ಎಕ್ಸೆಲ್ಡ್ ಆಲ್ ದ ವರ್ಲ್ಡ್. ಅದೇನೇ ಇದ್ದರೂ ಎಲ್ಲದಕ್ಕಿಂತ ಬ್ರೇವ್ ಆಗಿರೋದು, ಜನರಸಿಟಿ ಆಗಿರೋದು ಇಂಗ್ಲೆಂಡಿನವರು. ಅಂತಹ ಜನಾಂಗ ವಿಶ್ವದ ಯಾವುದೇ ಭಾಗದಲ್ಲಿ ಇರಲಿಕ್ಕಿಲ್ಲ ಅನ್ನೋದು ಬ್ರಿಟಿಷ್ ವ್ಯಕ್ತಿಯ ಅಭಿಪ್ರಾಯ. ಪ್ಯಾರಾಗ್ರಾಫ್ 3 ನೋಡೋಣ. ದಿಸ್ ವೆರಿ ಲರ್ನ್ಡ್ ಆ್ಯಂಡ್ ಜುಡಿಷಿಯಸ್ ರಿಮಾರ್ಕ್ ವಾಸ್ ರಿಸೀವ್ಡ್ ವಿತ್ ದ ಜನರಲ್ ಸ್ಮೈಲ್ ಆಫ್ ಅಪ್ರೊಬೇಷನ್ ಬೈ ಆಲ್ ಕಂಪನಿ. ಇಲ್ಲಿ ಅಪ್ರೊಬೇಷನ್ ಅಂದರೆ ನ್ಯಾಯಸಮ್ಮತವಾದದ್ದು. ಇಲ್ಲಿರುವಂತಹ ಒಪ್ಪಂದ ಏನಿದೆ, ಅವರು ಮಾತುಕತೆ ಆಡಿದ್ದು ಏನಿದೆ, ಅದು ನಿಜವಾಗಿ ನ್ಯಾಯಸಮ್ಮತವಾಗಿದ್ದೇ ಅಂತ ಒಪಿನಿಯನ್ ಹೇಳ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಆ ಮಾತನ್ನು ಒಪ್ಪಿಕೊಳ್ತಾರೆ. ಹೌದು, ಬ್ರಿಟಿಷರೇ ವರ್ಲ್ಡಲ್ಲಿ ಗ್ರೇಟ್ ಅಂತ ಅನ್ನೋದನ್ನು ಒಪ್ಪಿಕೊಳ್ತಾರೆ. ಆಲ್ ಐ ಮೀನ್ ಬಟ್ ಯುವರ್ ಹಂಬಲ್ ಸರ್ವೆಂಟ್. ಅಲ್ಲಿ ಒಬ್ಬ ಗೋಲ್ಡ್ ಸ್ಮಿತ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಉಳಿದವರೆಲ್ಲ ಅದನ್ನು ಒಪ್ಪಿಕೊಳ್ತಾರೆ. ಹೂ ಎಂಡೇವರಿಂಗ್ ಟು ಕೀಪ್ ಮೈ ಗ್ರೇವಿಟಿ ಆ್ಯಸ್ ವೆಲ್ ಆ್ಯಸ್ ಐ ಕುಡ್. ಗ್ರೇವಿಟಿ ಅಂದರೆ ಇಲ್ಲಿ ಗಂಭೀರವಾದ ವಿಷಯ. ಆ್ಯಂಡ್ ರಿಕ್ಲೈನಿಂಗ್ ಮೈ ಹೆಡ್ ಅಪಾನ್ ಮೈ ಹಾರ್ಮ್. ರಿಕ್ಲೈನಿಂಗ್ ಅಂದರೆ ರೆಸ್ಟ್ ಮಾಡುವಂತಹದ್ದು. ಕಂಟಿನ್ಯೂಡ್ ಫಾರ್ ಸಮ್ ಟೈಮ್ ಇನ್ ಅ ಪೋಸ್ಚರ್ ಆಫ್ ಅಫೆಕ್ಟೆಡ್ ಥಾಟ್ಫುಲ್ನೆಸ್. ಆ ವ್ಯಕ್ತಿ ಗೋಲ್ಡ್ ಸ್ಮಿತ್ ತನ್ನ ಕೈಯನ್ನು ತನ್ನ ಶೋಲ್ಡರ್ ಮೇಲೆ ಇಟ್ಕೊಂಡು ರೆಸ್ಟ್ ಮಾಡ್ತಾ ಇದ್ದ, ಮತ್ತು ಅವರ ಮಾತನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದ. ಯಾವುದನ್ನು ಅವನು ಒಪ್ಪಿಕೊಳ್ತಾ ಇರಲಿಲ್ಲ, ಎಲ್ಲವನ್ನು ಕೇರ್ಲೆಸ್ ಮಾಡ್ತಾ ಇದ್ದ. As if I had been mussing on something else and did not seem to attend to the subject of conversation. ಅವನಿಗೆ ಆ ಕಾನ್ವರ್ಸೇಷನಲ್ಲಿ ಪಾರ್ಟ್ ತಗೊಳ್ಳಿಕ್ಕೆ, ಅಲ್ಲಿ ಮಾತಾಡಲಿಕ್ಕೆ ಅಥವಾ ತನ್ನ ಒಪಿನಿಯನ್ ಹೇಳಲಿಕ್ಕೆ, ಒಪ್ಪಿಗೆಯನ್ನು ಕೊಡಲಿಕ್ಕೆ ಯಾವುದೇ ಮನಸ್ಸು ಇರುವುದಿಲ್ಲ. ಹೋಪಿಂಗ್ ಬೈ ದೀಸ್ ಮೀನ್ಸ್ ಟು ಅವಾಯ್ಡ್ ದ ಡಿಸ್ಗ್ರೇಡೇಬಲ್ ನೆಸೆಸಿಟಿ ಆಫ್ ಎಕ್ಸ್ಪ್ಲೈನಿಂಗ್ ಮೈಸೆಲ್ಫ್. ಅವನ ಒಪಿನಿಯನನ್ನು ಹೇಳಲಿಕ್ಕೂ ಕೂಡ ಅವನು ಇಷ್ಟಪಡೋದಿಲ್ಲ. ಆ್ಯಂಡ್ ದೇರ್ ಬೈ ಡಿಪ್ರೈವಿಂಗ್ ದ ಜೆಂಟಲ್ ಮ್ಯಾನ್ ಆಫ್ ಹಿಸ್ ಇಮ್ಯಾಜಿನರಿ ಹ್ಯಾಪಿನೆಸ್. ಅವನದೇ ಆದ ಇಮ್ಯಾಜಿನರಿ ವರ್ಲ್ಡಲ್ಲಿ ಹ್ಯಾಪಿಯಾಗಿದ್ದ. ಈಗ ನಾವು 4th ಪ್ಯಾರಾಗ್ರಾಫ್ ನೋಡ್ತಾ ಇದ್ದೇವೆ. ಬಟ್ ಮೈ ಸ್ಯೂಡೋ ಪ್ಯಾಟ್ರಿಯಟ್ ಹ್ಯಾಡ್ ನೋ ಮೈಂಡ್ ಟು ಲೆಟ್ ಮಿ ಎಸ್ಕೇಪ್ ಸೋ ಈಸಿಲಿ. ಸ್ಯೂಡೋ ಪ್ಯಾಟ್ರಿಯಟ್ ಅಂದರೆ ನಕಲಿಯಾಗಿರುವಂತಹ ದೇಶಭಕ್ತ ಅಥವಾ ದೇಶ ಪ್ರೇಮಿ ಅಂತ ಹೇಳ್ಬೋದು. ನಾಟ್ ಸ್ಯಾಟಿಸ್ಫೈಡ್ ದಟ್ ಹಿಸ್ ಒಪಿನಿಯನ್ ಶುಡ್ ಪಾಸ್ ವಿದೌಟ್ ಕಾಂಟ್ರಡಿಕ್ಷನ್. ಯಾವುದೇ ಕಾಂಟ್ರಡಿಕ್ಷನ್ ಇಲ್ಲದೆ ಅವನ ಒಪಿನಿಯನ್ ಅವನು ಪಾಸ್ ಮಾಡ್ತಿದ್ದ. ಹಿ ವಾಸ್ ಡಿಟರ್ಮೈನ್ಡ್ ಟು ಹ್ಯಾವ್ ಇಟ್ ಸ್ಯಾಟಿಸ್ಫೈಡ್ ಬೈ ದ ಸಫ್ರೇಜ್ ಆಫ್ ಎವ್ರಿ ಒನ್ ಆಫ್ ದ ಕಂಪನಿ. ಅಷ್ಟು ಜನರ ಒಪಿನಿಯನ್ ಒಂದು ಥರ ಇದ್ದರೆ ಇವನು ಅಪೋಸಿಟ್ ಆಗಿ ಯೋಚನೆ ಮಾಡ್ತಾ ಇದ್ದ. ಫಾರ್ ವಿಚ್ ಪರ್ಪಸ್ ಅಡ್ರೆಸ್ಸಿಂಗ್ ಹಿಮ್ಸೆಲ್ಫ್ ಟು ಮೀ ವಿತ್ ಆ್ಯನ್ ಏರ್ ಆಫ್ ಇನ್ಎಕ್ಸ್ಪ್ರೆಸಿಬಲ್ ಕಾನ್ಫಿಡೆನ್ಸ್. ಅವನು ಕಾನ್ಫಿಡೆನ್ಸನ್ನು ತೋರಿಸ್ತಾ ಇದ್ದ, ಬಟ್ ಒಬ್ಬ ಮಾತಲ್ಲಿ ಏನೂ ಹೇಳ್ತಾ ಇರಲಿಲ್ಲ. ಹಿ ಆಸ್ಕ್ಡ್ ಮೀ ಇಫ್ ಐ ವಾಸ್ ನಾಟ್ ಇನ್ ದ ಸೇಮ್ ವೇ ಆಫ್ ಥಿಂಕಿಂಗ್. ಅವನು ನನ್ನನ್ನು ಕೇಳ್ತಾನೆ, ನಾನು ಅದೇ ಥರ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಉಳಿದವರು ಏನು ಥಿಂಕ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಾನು ಥಿಂಕ್ ಮಾಡ್ತಾ ಇಲ್ಲ, ನಾನು ನನ್ನದೇ ವೇಯಲ್ಲಿ ಥಿಂಕ್ ಮಾಡ್ತಾ ಇದ್ದೇನೆ. ಆ್ಯಸ್ ಐ ಆಮ್ ನೆವರ್ ಫಾರ್ವರ್ಡ್ ಇನ್ ಗಿವಿಂಗ್ ಮೈ ಒಪಿನಿಯನ್. ನಾನು ನನ್ನ ಒಪಿನಿಯನ್ನ ಹೇಳಲಿಕ್ಕೆ ಯಾವತ್ತೂ ಫಾರ್ವರ್ಡ್ ಆಗಿರದಿದ್ದರೆ, ಎಸ್ಪೆಷಲಿ ವೆನ್ ಐ ವಾಸ್ ರೀಸನ್ ಟು ಬಿಲೀವ್ ದ್ಯಾಟ್ ಇಟ್ ವಿಲ್ ನಾಟ್ ಬಿ ಅಗ್ರಿಯೇಬಲ್. ನಾನು ಅದನ್ನು ಒಪ್ಪಿಕೊಳ್ಬೇಕು ಅಂತ ಇಲ್ಲ. ಸೊ ವೆನ್ ಐ ಆಮ್ ಒಬ್ಲೈಜ್ಡ್ ಟು ಗಿವ್ ಇಟ್, ಐ ಆಲ್ವೇಸ್ ಹೋಲ್ಡ್ ಇಟ್ ಫಾರ್ ಅ ಮ್ಯಾಕ್ಸಿಮ್ ಟು ಸ್ಪೀಕ್ ಮೈ ರಿಯಲ್ ಸೆಂಟಿಮೆಂಟ್ಸ್. ನನ್ನ ಓನ್ ಒಪಿನಿಯನ್, ನನ್ನ ನಿಜವಾದ ಭಾವನೆಗಳೇನಿದೆ ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವಾಗ ಇಡೀ ಗುಂಪು ನನ್ನ ಆಪೋಸಿಟಲ್ಲಿ ನಿಂತಿದೆ, ನನ್ನ ಒಪಿನಿಯನನ್ನು ಓಪನಾಗಿ ಹೇಳೋದಿಲ್ಲ. ಆದರೆ ಅವರು ಆ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ನಾನು ಬ್ಲೈಂಡಾಗಿ ಅವರ ಮಾತನ್ನು ಒಪ್ಪಿಕೊಳ್ಳೋದು ಇಲ್ಲ. ನನ್ನ ಒಪಿನಿಯನ್ ನನ್ನೊಳಗೆ ಇರಲಿ, ನಾನು ಕಾಮಾಗಿ ಸೈಲೆಂಟಾಗಿ ಇರ್ತೇನೆ ಅಂತ ಹೇಳ್ತಾನೆ. ಹಾಗಂತ ನಾನು ನನ್ನ ದೇಶವನ್ನು, ನನ್ನ ಒಪಿನಿಯನನ್ನು ಬಿಟ್ಟು ಕೊಡಲಿಕ್ಕೆ ರೆಡಿ ಇಲ್ಲ. ಈಗ ನಾವು 4th ಪ್ಯಾರಾಗ್ರಾಫಲ್ಲಿದ್ದೇವೆ. ಐ ದೇರ್ ಫೋರ್ ಟೋಲ್ಡ್ ಮೀ ದ್ಯಾಟ್ ಫಾರ್ ಮೈ ಓನ್ ಪಾರ್ಟ್ ಐ ಶುಡ್ ನಾಟ್ ಹ್ಯಾವ್ ವೆಂಚರ್ಡ್ ಟು ಟಾಕ್ ಇನ್ ಸಚ್ ಅ ಪ್ರಿಲಿಮಿನರಿ strain unless I had made the tour of Europe and examined the manners of these several nations with great care and accuracy. ನಾನು ಯುರೋಪ್ ಟೂರ್ ಮಾಡದೆ, ಆ ದೇಶದ ಈ ಥರವೇ ಇದೆ ಅಂತ ಹೇಳದೆ, ಅದನ್ನು ಗಮನಿಸದೆ, ಅವರ ಮ್ಯಾನರ್ಸ್ ಈ ಥರ ಇರ್ಬೋದು, ಆ ಸಿಟಿಸನ್ಸ್ ಈ ಥರ ಇದ್ದಾರೆ ಅಂತ ನೋಡಿಕೊಳ್ಳದೆ ನಾನು ಯಾವುದೇ ಎಂತ ಡಿಸೈಡ್ ಮಾಡಲಿಕ್ಕೆ ಹೋಗೋದಿಲ್ಲ, ನಾನು ಯಾವುದೇ ಜಜ್ಮೆಂಟ್ ಆ ದೇಶದ ಬಗ್ಗೆ ಮಾಡುವುದಿಲ್ಲ ಅಂತ ಹೇಳ್ತಾನೆ. ನಾನು ಮೊದಲವರನ್ನು ನೋಡ್ತೇನೆ, ಅವರನ್ನು ಅಬ್ಸರ್ವ್ ಮಾಡ್ತೇನೆ, ಮತ್ತು ಅವರ ಏನು ವಿಷಯಗಳಿದೆ ಅದೆಲ್ಲವನ್ನು ತಿಳ್ಕೊಳ್ತೇನೆ, ಮತ್ತು ಡಿಸಿಷನ್ಗೆ ಬರ್ತೇನೆ. ಈಗಲೇ ಬ್ಲೈಂಡಾಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ದಟ್ ಪರ್ಹ್ಯಾಪ್ಸ್ ಅ ಮೋರ್ ಇಂಪಾರ್ಷಿಯಲ್ ಜಡ್ಜ್ ವುಡ್ ನಾಟ್ ಸ್ಕ್ರಪಲ್ ಟು ಅಫರ್ಮ್ ದ್ಯಾಟ್ ದ ಡಚ್ ವರ್ ಮೋರ್ ಫ್ರೆಗಲ್ ಆ್ಯಂಡ್ ಇಂಡಸ್ಟ್ರಿಯಸ್. ಯಾವುದೇ ವಿಷಯಗಳನ್ನು ನಾನು ಡಚ್ಚರು ಹೀಗೆ ಅಥವಾ ಇನ್ನೊಂದು ಕಂಟ್ರಿ ಹೀಗೆ, ಸ್ಪೇನಿಗೆ, ಫ್ರೆಂಚಿಗೆ ಅಂತ ಹೇಳುವ
ಡಿಸಿಷನ್ನ ಬರಬೇಕಾದ್ರೆ ನಾನು ಅದನ್ನು ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಬೇಕು, ನಾನು ಅರ್ಥ ಮಾಡಿಕೊಳ್ಬೇಕು, ಮತ್ತು ನಾನು ನನ್ನ ವಿಷಯವನ್ನು ಹೇಳ್ಬೋದು. ಡಚ್ಚರು ವಸಾಹತುಶಾಹಿಗಳು, ಫ್ರೋಗಲ್ ಆ್ಯಂಡ್ ಇಂಡಸ್ಟ್ರೀಸ್ ಅಂದರೆ ಬೇರೆಯವರ ರಾಜ್ಯಗಳನ್ನು, ದೇಶಗಳನ್ನು ತಾವು ಕಿತ್ತುಕೊಂಡು ಅಲ್ಲಿ ಇಂಡಸ್ಟ್ರಿಗಳನ್ನು ಕಟ್ಟುವಂಥವರು. ಫ್ರೆಂಚ್ ಮೋರ್ ಟೆಂಪರೇಟ್ ಆ್ಯಂಡ್ ಪೊಲೈಟ್. ಫ್ರೆಂಚ್ ಜನಗಳು ತುಂಬ ಟೆಂಪರೇಟ್ ಆಗಿರ್ತಾರೆ, ಪೊಲೈಟ್ ಆಗಿರ್ತಾರೆ, ಕೈಂಡ್ಫುಲ್ ಆಗಿರ್ತಾರೆ. ದ ಜರ್ಮನ್ಸ್ ಮೋರ್ ಹಾರ್ಡಿ ಆ್ಯಂಡ್ ಪೇಷನ್ಸ್ ಆಫ್ ಲೇಬರ್ಸ್ ಆ್ಯಂಡ್ ಫಾಟಿಗ್. ಜರ್ಮನ್ಸ್ ತುಂಬ ಹಾರ್ಡ್ ವರ್ಕಿಂಗ್ ನೇಚರ್ ಇರ್ತಾರೆ, ತುಂಬ ಶಾಂತ ಸ್ವಭಾವದವರಾಗಿರ್ತಾರೆ. ಆ್ಯಂಡ್ ದ ಸ್ಪೇನರ್ಡ್ಸ್ ಮೋರ್ ಸ್ಟೇಯ್ಡ್ ಆ್ಯಂಡ್ ಸೆಡೇಟ್. ಸ್ಪೇನ್ ಜನಗಳು ಯಾರಿದ್ದಾರೆ, ಸ್ಪೇನ್ ದೇಶದ ಪ್ರಜೆಗಳು ಯಾರಿದ್ದಾರೆ, ಅವರು ಗಂಭೀರ ಸ್ವಭಾವದವರಾಗಿರ್ತಾರೆ. ಯಾರಿಂದ ಗಂಭೀರ ಅಂದರೆ ಇಂಗ್ಲೀಷ್ನವರಿಂದ ಗಂಭೀರ ಸ್ವಭಾವದವರು ಆಗಿರ್ತಾರೆ. ದ್ಯಾನ್ ದ ಇಂಗ್ಲಿಷ್ ಹೂ ದೋ ಡೌಟೆಡ್ಲಿ ಬ್ರೇವ್ ಆ್ಯಂಡ್ ಜನರಸ್. ಯಾರನ್ನು ತುಂಬ ಶಕ್ತಿವಂತರು ಅಥವಾ ತುಂಬ ಧೈರ್ಯವಂತರು, ಜನರಸ್ ಪೀಪಲ್ ಅಂತ ಯಾರನ್ನು ಅಂದ್ಕೊಂಡಿರ್ತೇವೆ ಅವರಿಗಿಂತ ಸ್ಪೇನ್ನವರು ಒಳ್ಳೆಯವರಾಗಿರ್ತಾರೆ. ವರ್ ಎಟ್ ದ ಸೇಮ್ ಟೈಮ್ ರ್ಯಾಶ್, ಹೆಡ್ ಸ್ಟ್ರಾಂಗ್ ಆ್ಯಂಡ್ ಇಂಪೆಟ್ಯುವಸ್. ಅಂದರೆ ಅವರು ಇಂಗ್ಲೀಷ್ನವರು ಒಳ್ಳೆಯವರಾಗಿರ್ತಾರೆ, ಬ್ರೇವ್ ಆಗಿರ್ತಾರೆ, ಜನರಸ್ ಆಗಿರ್ತಾರೆ. ಅದೇ ಟೈಮಲ್ಲಿ ಅವರು ತುಂಬ ರ್ಯಾಶ್ ಮತ್ತು ಹೆಡ್ ಸ್ಟ್ರಾಂಗ್, ತುಂಬ ಸ್ಟ್ರಾಂಗ್ ನೇಚರ್ ಆಗಿರ್ತಾರೆ, ತುಂಬ ಸ್ಮೂತ್ ಕೈಂಡ್ ಜನಗಳು ಅಲ್ಲ. ಅವರು ತುಂಬ ಶೀಘ್ರಕೋಪಿಗಳು ಆಗಿರ್ತಾರೆ. ಟು ಆಪ್ಟ್ ಟು ಬಿ ಅಲಾಟೆಡ್ ಟು ದ ಪ್ರಾಸ್ಪಾರಿಟಿ ಆ್ಯಂಡ್ ಟು ಡಿಸ್ಪಾಂಡ್ ಟು ಅಡ್ವರ್ಸಿಟಿ. ಅಂದರೆ ಪ್ರಾಸ್ಪಾರಿಟಿ, ಸಮೃದ್ಧವಾಗಿರುವಂತಹ ಒಳ್ಳೆ ಗುಣಗಳು ಇರೋದಿಲ್ಲ, ಇದ್ದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅವರು ತನ್ನ ಗುಣಗಳನ್ನು ಕಳೆದುಕೊಂಡು ಶೀಘ್ರಗೋಪಿಗಳಾಗಿ ರಿಯಾಕ್ಟ್ ಮಾಡ್ತಾರೆ. ಡೆಸ್ಪಾಂಡ್ ಇನ್ ಅಡ್ವರ್ಸಿಟಿ ಅಂದರೆ ವಿರುದ್ಧವಾದ ಪರಿಸ್ಥಿತಿಗಳು ಬಂದಾಗ, ಅವರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ವಿರುದ್ಧವಾದ ಸಿಚುವೇಶನ್ ಕ್ರಿಯೇಟ್ ಆದಾಗ ಅವರದಕ್ಕೆ ತುಂಬ ಮ್ಯಾನರ್ಸ್ ಇಲ್ಲದೆ ಬಿಹೇವ್ ಮಾಡ್ತಾರೆ, ಕೈಂಡ್ ಆಗಿರೋದಿಲ್ಲ, ತುಂಬ ಶೀಘ್ರವಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಪ್ಯಾರಾಗ್ರಾಫಲ್ಲಿ ನಾವು ಇಂಗ್ಲೀಷ್ ಜನರ ಜೊತೆ ಬೇರೆ ಬೇರೆ ದೇಶದ ಜನಗಳ ಬಗ್ಗೆ ತಿಳ್ಕೊಳ್ತೇವೆ. ಇಂಗ್ಲೀಷ್ ಜನರಲ್ಲಿರುವಂತಹ ತೊಂದರೆಗಳು ಯಾವುದು, ಅನಾನುಕೂಲತೆಗಳೇನು, ಅದನ್ನು ತಿಳ್ಕೊಂಡಿದ್ದೇವೆ. ಎಲ್ಲ ಜನರಲ್ಲಿ ಇರುವಂತೆ ಇಂಗ್ಲೀಷ್ ಜನರಲ್ಲೂ ಮೆರಿಟ್ಸು ಇದೆ, ಡಿಮೆರಿಟ್ಸು ಇದೆ. ಪ್ಯಾರಾಗ್ರಾಫ್ 5 ನೋಡೋಣ. ಐ ಕುಡ್ ಈಸಿಲಿ ಪರ್ಸೀವ್ ದಟ್ ಆಲ್ ಆಫ್ ದ ಕಂಪನಿ ಬಿಗ್ಯಾನ್ ಟು ರಿಗಾರ್ಡ್ ಮೀ ವಿತ್ ಅ ಜೆಲಸ್ ಐ ಬಿಫೋರ್ ಐ ಹ್ಯಾಡ್ ಫಿನಿಶ್ ಮೈ ಆನ್ಸರ್. ಎಲ್ಲರೂ ನನ್ನನ್ನು ಒಂದು ಥರ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇದ್ರು, ನಾನು ನನ್ನ ಆನ್ಸರನ್ನು ಮುಗಿಸುವ ಮೊದಲು. ಯಾಕಂದರೆ ಎಲ್ಲರೂ ಒಂಥರ ಒಪಿನಿಯನ್ ಹೇಳ್ತಾ ಇದ್ದರೆ ನಾನು ಅದಕ್ಕೆ ಆಪೋಸಿಟ್ ಒಪಿನಿಯನ್ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಎಲ್ಲರೂ ನನ್ನನ್ನು ಜೆಲಸ್ ಐಯಿಂದ ನೋಡ್ತಾ ಇದ್ರು. ಇದು ಯಾಕೆ ಇವನಿ ಹೀಗೆ ಅನ್ನೋ ರೀತಿ ನೋಡ್ತಾ ಇದ್ರು. ಅವರು ನನ್ನನ್ನು ಒಪ್ಪಿಕೊಳ್ಳಿಲ್ಲ. ವಿಚ್ ಐ ಹ್ಯಾಡ್ ನೋ ಸೂನರ್ ಡನ್ ದ್ಯಾನ್ ದ ಪ್ಯಾಟ್ರಿಯಾಟಿಕ್ ಜೆಂಟಲ್ಮ್ಯಾನ್ ಅಬ್ಸರ್ವ್ಡ್ ವಿತ್ ಅ ಕಂಟೆಂಪ್ಟಸ್ ಸ್ನೇರ್ ಅಂದರೆ ಒಂದು ಸ್ಮೈಲ್ ಕೊಡುವಂತಹದ್ದು. ಏನು ರಿಪ್ಲೈ ಮಾಡಲಿಕ್ಕೆ ಹೋಗಲಿಲ್ಲ, ಅವರ ಒಪಿನಿಯನ್ ಏನಿದೆ ಅದನ್ನು ಒಂದು ನಗುವಿನ ಮೂಲಕ ಹೇಳಿದರು. ಅದು ನಿಗ್ಲೆಕ್ಟ್ ಆಗಿರ್ಬೋದು ಅಥವಾ ಅಪ್ರಿಸಿಯೇಷನು ಆಗಿರ್ಬೋದು. ದ್ಯಾಟ್ ಹಿ ವಾಸ್ ಗ್ರೇಟ್ಲಿ ಸರ್ಪ್ರೈಸ್ಡ್ ಹೌ ಸಮ್ ಪೀಪಲ್ ಕುಡ್ ಹ್ಯಾವ್ ದ ಕಾನ್ಸೈನ್ಸ್ ಟು ಲಿವ್ ಇನ್ ಅ ಕಂಟ್ರಿ which they did not love and to enjoy the protection of government to which in their hearts they were inveterate enemies. ಇಲ್ಲಿ ನಮ್ಮ ವ್ಯಕ್ತಿಗೆ ಆಶ್ಚರ್ಯ ಆಗ್ತಾ ಇರೋದು, ಅಲ್ಲಿರುವ ಎಲ್ಲ ಜನಗಳಿಗೂ ಅವರ ದೇಶದ ಬಗ್ಗೆ ಒಳ್ಳೆಯ ಒಪಿನಿಯನ್ ಇಲ್ಲ, ಅವರನ್ನು ಆಳ್ತಾ ಇರೋ ಗೌರ್ಮೆಂಟ್ ಬಗ್ಗೆ ಒಳ್ಳೆಯ ಒಪಿನಿಯನ್ ಇಲ್ಲ, ಅದರ ಆಪೋಸಿಟ್ ಆಗಿ ಅವರು ಮಾತಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯ ಪ್ರೊಟೆಕ್ಷನ್ ಫೀಲ್ ಇಲ್ಲ ಅನ್ನೋದನ್ನು ವ್ಯಕ್ತಿ ಗಮನಿಸ್ತಾ ಇದ್ದಾರೆ. ಆ ನಗು ಏನಿತ್ತು ಅವರು ಆ ಸುತ್ತ ಇರುವ ಜನಗಳದ್ದು, ಈ ವ್ಯಕ್ತಿ ಒಳಗೊಂಡಿರುವಂತಹ ದೇಶದ ಬಗ್ಗೆ ಇವನಿಗೆ ಒಳ್ಳೆ ಒಪಿನಿಯನ್ ಇಲ್ಲ, ಇವನನ್ನು ಆಳ್ತಾ ಇರೋ ಗೌರ್ಮೆಂಟ್ ಬಗ್ಗೆ ಇವನಿಗೆ ಒಳ್ಳೆ ಒಪಿನಿಯನ್ ಇಲ್ಲ, ಅದನ್ನು ನೇರವಾಗಿ ಹೇಳ್ತಾ ಇದ್ದಾನಲ್ಲ ಅಂತ ಆ ನಗು ಒಳಗೊಂಡಿತ್ತು. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ಫೈಂಡಿಂಗ್ by this modest declaration of my sentiments, I had forfeited the good opinion of my companies. Forfeited ಅಂದರೆ ಭದ್ರಪಡಿಸೋದು. ನನ್ನ ಒಪಿನಿಯನ್, ನನ್ನ ಕಂಪನಿಯ ಬಗ್ಗೆ ಅಥವಾ ನನ್ನ ದೇಶದ ಬಗ್ಗೆ, ನನ್ನ ಸುತ್ತಮುತ್ತ ಇರೋ ಜನಗಳ ಬಗ್ಗೆ ಇರುವ ನನ್ನ ಒಪಿನಿಯನ್ನನ್ನು ನಾನು ಭದ್ರಪಡಿಸ್ತೇನೆ. ಆ್ಯಂಡ್ ಗಿವನ್ ದೆಮ್ ಅಕೇಶನ್ ಟು ಕಾಲ್ ಮೈ ಪೊಲಿಟಿಕಲ್ ಪ್ರಿನ್ಸಿಪಲ್ಸ್ ಇನ್ ಕ್ವೆಶ್ಚನ್ ಆ್ಯಂಡ್ ವೆಲ್ ನೋಯಿಂಗ್ ದ್ಯಾಟ್ ಇಟ್ ವಾಸ್ ಇನ್ vain to argue with men who were so very full of themselves. ಈಗ ಅಲ್ಲಿ ಸುತ್ತಮುತ್ತ ಇರುವಂತಹ ಜನರು ನನ್ನ ಅಭಿಪ್ರಾಯಗಳ ಕುರಿತು ಸವಾಲನ್ನು ಎಸಿತಾರೆ. ಐ ಥ್ರೀವ್ ಡೌನ್ ಮೈ ರೆಕನಿಂಗ್ ಆ್ಯಂಡ್ ರಿಟೈರ್ಡ್ ಟು ಮೈ ಲಾಗಿಂಗ್ಸ್. ರೆಕನಿಂಗ್ ಅಂದರೆ ಇಲ್ಲಿ ಲೆಕ್ಕಾಚಾರ ಮಾಡುವಂಥದ್ದು. ನನ್ನ ಲೆಕ್ಕಾಚಾರಗಳನ್ನು ನಾನು ಮಾಡುವಂಥದ್ದನ್ನು ನಿಲ್ಲಿಸಿದೆ. ನಾನು ಬೇರೆಯವರ ಲೆಕ್ಕಾಚಾರಗಳನ್ನು, ಅವರ ಯೋಚನಾ ಲಹರಿಗಳನ್ನು ಯೋಚನೆ ಮಾಡುವುದನ್ನು ಬಿಟ್ಟಿದ್ದೇನೆ. ಹಾಗೂ ನನ್ನ ತಲೆಯಲ್ಲೂ ನಾನು ಏನನ್ನೂ ಯೋಚನೆ ಮಾಡ್ತಾ ಇಲ್ಲ. ನನ್ನ ಒಪಿನಿಯನ್ ಏನಿದೆ ಅದನ್ನು ನಾನು ಓಪನ್ ಆಗಿ ಹೇಳಿಬಿಟ್ಟಿದ್ದೇನೆ. ರಿಫ್ಲೆಕ್ಟಿಂಗ್ ಆನ್ ದ
ಅಬ್ಸರ್ಡ್ ಆ್ಯಂಡ್ ರೆಡಿಕ್ಯುಲಸ್ ನೇಚರ್ ಆಫ್ ನ್ಯಾಷನಲ್ ಪ್ರಿಜುಡೈಸ್ ಆ್ಯಂಡ್ ಪ್ರಿಪೊಸಿಷನ್. ಇಲ್ಲಿ ಪ್ರಿಜುಡೈಸ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸನ್ನಿವೇಶದ ಕುರಿತು ಅವರ ಬಗ್ಗೆ ಏನೂ ತಿಳ್ಕೊಳ್ಳದೆ ಆಲ್ರೆಡಿ ನಾವು ನಮ್ಮ ಒಪಿನಿಯನನ್ನು ಕ್ರಿಯೇಟ್ ಮಾಡಿಕೊಳ್ಳೋದು. ಆ್ಯಟಿಟ್ಯೂಡ್ ಇರ್ಬೋದು, ನಮ್ಮ ಒಪಿನಿಯನ್ ಇರ್ಬೋದು, ನಾವು ಅದನ್ನು ಬ್ಲೈಂಡಾಗಿ ಕ್ರಿಯೇಟ್ ಮಾಡಿಕೊಳ್ಳೋದು. ಆ ವ್ಯಕ್ತಿಯ ಬಗ್ಗೆ ಏನೂ ತಿಳ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಹಾಗೆ ಇಲ್ಲಿ ನ್ಯಾಷನಲ್ ಪ್ರಿಜುಡೈಸ್ ಅನ್ನೋದು ಕೂಡ ಹಾಗೆ ದೇಶದ ಬಗ್ಗೆ ನಮ್ಮಲ್ಲಿರುವಂತಹ ಪೂರ್ವ ನಿರ್ಧಾರಿತ ಯೋಚನೆಗಳು, ಪೂರ್ವಾಗ್ರಹ ಪೀಡಿತ ಯೋಚನೆಗಳು. ಇಲ್ಲಿ ಪ್ರಬಂಧಕಾರರಾದ ಒಲಿವರ್ ಗೋಲ್ಡ್ಸ್ಮಿತ್ ಕೇಳ್ತಾರೆ, ಯಾಕೆ ಜನರು ತಮ್ಮ ದೇಶವನ್ನು ಪ್ರೀತಿಸುವ ಭರದಲ್ಲಿ ಇನ್ನೊಂದು ದೇಶವನ್ನು ಟೀಕೆ ಮಾಡ್ತಾರೆ? ಇದೇ ಅವರ ನ್ಯಾಷನಲ್ ಪ್ರಿಜುಡೈಸ್, ಇದೇ ಅವರ ದೇಶದ ಕುರಿತಾದ ಪೂರ್ವಾಗ್ರಹ ಪೀಡಿತ ಯೋಚನೆಯಾಗಿದೆ. ಇದರ ಅಗತ್ಯತೆ ಇದೆ. ನಮ್ಮ ದೇಶವನ್ನು ಪ್ರೀತಿಸುವ ಭರದಲ್ಲಿ ಇನ್ನೊಂದು ದೇಶವನ್ನು ದ್ವೇಷ ಮಾಡುವ ಅಗತ್ಯ ಇದೆಯೇ ಎನ್ನುವುದನ್ನು ಪ್ರಬಂಧಕಾರರು ಪ್ರಶ್ನೆ ಮಾಡ್ತಾ ಈ ಪ್ರಬಂಧ ಕೊನೆಗೊಳ್ತದೆ. ಈ ಪ್ರಬಂಧದ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.